ಹಾಯ್ ಹೆಲೋ ನಮಸ್ಕಾರ. ಬನ್ನಿ ಇವತ್ತು ಏನು ಸಾರು ಮಾಡೋಣ ಅಂದರೆ ಮೊಳಕೆ ಕಾಳು ಹುಳಿ. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಜಾಸ್ತಿ ಇದೇ ಸಾರು ಮಾಡೋದು. ಬಸ್ಸಾರು ಮಾಡ್ತಾರೆ, ಇದು ಹಾಕಿ ಉಳ್ಸೊಪ್ಪು ಮಾಡ್ತಾರೆ, ಹುಳಿ ಮಾಡ್ತಾರೆ. ಅದು ಮೂರಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಿರೋದು ಮೊಳಕೆ ಕಾಳು ಹುಳಿ ಮಸಾಲೆ ಸಾರು. ಬನ್ನಿ ಹಾಗಾದರೆ ಈ ಸಾರಿಗೆ ಏನೇನು ಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ತರಕಾರಿ ಆಲೂಗಡ್ಡೆ, ಬದನೆಕಾಯಿ, ಟೊಮೊಟೊ, ಹಸಿ ಕರಿಬೇವು, ಕೊತ್ತಂಬರಿ. ಇವಾಗ ಮಸಾಲೆ ಹಾಕ್ಕೊಳೋದೆಲ್ಲ ತೋರಿಸ್ತೀನಿ. ಎಲ್ಲ ಕಟ್ ಮಾಡಿರೋದು ಟೊಮೊಟೊ, ಒಣ ಕೊಬ್ಬರಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಯಿ ಹಾಕ್ಕೊಳ್ಳಿ. ಕಾಯಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಕರಿಬೇವು. ಇಲ್ಲಿ ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಹಸಿ ಕರಿಬೇವು. ಅದು ಹಾಕ್ಕೊಂಡ್ರೆ ಹಸಿ ಕರಿಬೇವು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಮಸಾಲೆಗೂ ಹಾಕ್ಕೊಳ್ಳಿ, ಒಗ್ಗರಣೆಗೂ ಹಾಕ್ಕೊಳ್ಳಿ, ಕಟ್ ಮಾಡಿರೋ ತರಕಾರಿ ಇರುತ್ತಲ್ಲ ಅದ್ರಾಗೂ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಹಸಿ ಕರಿಬೇವು ಹಾಕಿದ್ರೇ ಟೇಸ್ಟು. ಇಲ್ಲಿ ನೋಡಿ ಎಲ್ಲ ಕಾಣಿಸ್ತಿದೆಯಾ? ಇವಾಗ ಎಲ್ಲ ಜಾರ್ನಾಗ ಹಾಕ್ಕೊತೀನಿ. ಜಾರಿಗೆ ಹಾಕ್ಕೊಂಡು ಮಸಾಲೆಗೆ ಹಾಕ್ಕೊತೀನಿ. ಇಲ್ಲಿ ನೋಡಿ ಮಸಾಲೆಗೂ ಹಾಕ್ಕೊಂಡೆ. ಇಲ್ಲಿ ನೋಡಿ ನುಣ್ಣಗೆ ಮಾಡ್ಕೊಳ್ಳಿ ಮಸಾಲೆ. ದಪ್ಪ ದಪ್ಪ ಮಸಾಲೆ ಇದ್ದರೆ ಟೇಸ್ಟೇ ಹೊರ್ಟೋಗುತ್ತೆ, ತಿಂದಂಗೂ ಆಗೋಲ್ಲ. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದೇ ಥರ ಸಾರು ಮಾಡೋದು. ಹುಳಿ ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ, ಉಳ್ಸೊಪ್ಪು ಮಾಡ್ತಾರೆ. ನಾನು ಇವತ್ತು ಹುಳಿ ಮಾಡೋಕ್ಕೆ ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ ಮೊಳಕೆ ಕಾಳು ಹುಳಿ ಮೊಳಕೆ ಕಾಳೆಲ್ಲ ತೊಳ್ಕೊತಾ ಇದ್ದೀನಿ. ನೀರಲ್ಲಿ ನೆನೆಸಿಕ್ಕಿದ್ದೆ. ಮತ್ತು ಇವಾಗ ಅದರಲ್ಲಿ ನಾನು ಹೇಳಿದ್ನಲ್ಲ ಮೊದಲೇ ಕರಿಬೇವು, ಹಸಿ ಕರಿಬೇವು ಅದ್ರಾಗ 2 ಹಾಕ್ಕೊಳ್ಳಿ ಅಂತ. ಇವಾಗ ನೋಡಿ ಬದನೆಕಾಯಿ, ಆಲೂಗಡ್ಡೆ ಕೊಯ್ಕೊಂಡಿದ್ದೀನಿ, ಅದು ಅದರಲ್ಲಿ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಕ್ಕಿದ್ದೀನಿ. ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ನೆಕ್ಸ್ಟ್ ಇವಾಗ ಕರಿಬೇವು, ನಾನು ಹೇಳಿದ್ನಲ್ಲ ಕರಿಬೇವು 3 ಸರಿ ಹಾಕ್ಕೊತೀನಿ. ಮಸಾಲೆಗೆ, ತರಕಾರಿ ಒಳಗೆ, ಒಗ್ಗರಣೆಗೆ. ಕರಿಬೇವು ತಿಂದರೆ ಕಣ್ಣಿಗೆ ಒಳ್ಳೆಯದು, ಅದಕ್ಕಾಗಿ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ, ಹಾಗೂ ಟೇಸ್ಟ್ ಬರುತ್ತೆ ಅಂತ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಈರುಳ್ಳಿ ಎಲ್ಲ. ಮಸಾಲೆ ಹಾಕಿದ್ದೀನಿ. ಹಿಂಗೆ ಮಸಾಲೆ ಹಾಕಿದ ತಕ್ಷಣ ಈ ಥರ ಸಿಡಿದರೆ ತುಂಬ ಟೇಸ್ಟ್ ಬರುತ್ತೆ. ಮಸಾಲೆ ವಾಸನೆನೂ ತಕ್ಷಣ ಹೋಗ್ಬಿಡುತ್ತೆ, ಆವಾಗೇ ಸಾರು ಟೇಸ್ಟಿಯಾಗಿ ಬರೋದು. ಇಲ್ಲಿ ನೋಡಿ ಮಸಾಲೆ ಎಲ್ಲ ಈ ಥರ ಕಲಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಅರಿಶಿನ ಪುಡಿ ಹಾಕ್ತೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಉಪ್ಪು, ನಿಮಗೆ ಬೇಕಾದಷ್ಟು ಉಪ್ಪು, ತಕ್ಕಾಗಿ ಉಪ್ಪು. ಇವಾಗ ಮಸಾಲೆ ಖಾರದ ಪುಡಿ, ನಾನು ಮನೇಲಿ ಮಾಡಿಟ್ಕೊಂಡಿರೋ ಮಸಾಲೆ ಖಾರದ ಪುಡಿ 2 ಟೀ ಸ್ಪೂನ್ ಮಸಾಲೆ ಖಾರದ ಪುಡಿ. ಇಲ್ಲಿ ನೋಡಿ 2 ಟೀ ಸ್ಪೂನ್ ಹಾಕ್ಕೊಂಡೆ. ಇವಾಗೆಲ್ಲ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಇದು ಕುದಿಬೇಕು, ಆವಾಗಲೇ ಮುಚ್ಚಕ್ಕೆ ಹೋಗಬೇಡಿ. ಈ ಥರ ಸ್ಮೆಲ್ ಹೋಗಲಿ, ಈ ಥರ ಕುದಿಬೇಕು. ಈ ಥರ ಕುದೀತಾ ಇದ್ದರೆ ಆವಾಗ ತರಕಾರಿ ಹಾಕಬೇಕು. ಆಲೂಗಡ್ಡೆ, ಬದನೆಕಾಯಿ, ಬೇಕಿದ್ರೆ ಬೀನ್ಸ್, ಕ್ಯಾರೆಟ್ ಇದ್ದರೂ ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿ ಹುಳ್ಳಿಕಾಳು ಹಾಕ್ಕೊಂತಿದ್ದೀನಿ. ಇಲ್ಲಿ ನೋಡಿ ಹಾಕ್ಕೊತಾ ಇದೀನಿ. ಮಸಾಲೆ ವಾಸನೆ ಎಲ್ಲ ಹೋಗಿದೆ. ಇಲ್ಲಿ ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಮೊಳಕೆ ಕಾಳು ಸಾರು ಮಾಡೋಕ್ಕೆ ಬರಲ್ಲೋ ಹೊಸಬ್ರಿಗೆ ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಟೈಮ್ ಬಸ್ಸಾರು ಮಾಡ್ತೀನಿ, ಮತ್ತು ಉಳ್ಸೊಪ್ಪು ಮಾಡಿನೂ ನಿಮಗೆ ತೋರಿಸ್ತೀನಿ. ಇವಾಗ ಕುಕ್ಕರ್ ಮುಚ್ಚಿದೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಈ ಥರ ಸಾರು ಇಷ್ಟಪಡ್ತಾರೆ ಮುದ್ದೆ ಜೊತೆಗೆ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಈ ಸಾರು ಆಗಿಬಿಡ್ತು ಮಾತಾಡ್ತಾ. ಇಲ್ಲಿ ನೋಡಿ ಸಾರು ಹೇಗೆ ಬಂದಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಮನೆಯಲ್ಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ, ಕಾಮೆಂಟ್ಸ್ನಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ಟಾಟಾ, ಬಾಯ್ ಬಾಯ್, ಸಿ ಯು.